ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ರಾಜ ಲಖಮಗೌಡ ಜಲಾಶಯ ನಿರ್ವಹಣೆ ಮಾಡುವ ನೀರಾವರಿ ಇಲಾಖೆ ನಿಗಮದ ಕಚೇರಿಗೆ ಶಾಖ ಕೊಟ್ಟ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ. ಹೌದು, ಕಳೆದ 4 ವರ್ಷದಿಂದ ನೀರಾವರಿ ನಿಗಮ ವಿದ್ಯುತ್ ಬಿಲ್ ಪಾವತಿ ಮಾಡದೆ ಸುಮಾರು 1,98,00,000 ರೂಪಾಯಿ ಬಾಕಿ ಉಳಿಸಿದ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳು ನಿಗಮದ ಮುಖ್ಯ ಆಡಳಿತ ಕಚೇರಿ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿ ಬಿಸಿ ಮುಟ್ಟಿಸಿದೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜಗಿ, ಕಳೆದ 2022ರಿಂದ ಇಲ್ಲಿಯವರೆಗೆ ವಿದ್ಯುತ್ ಬಿಲ್ ಪಾವತಿ ಮಾಡದ ನೀರಾವರಿ ಇಲಾಖೆಗೆ ಹಲವಾರು ಬಾರಿ ನೋಟಿಸ್ ನೀಡಿ ಬಿಲ್ ಪಾವತಿಸಲು ಗಡುವು ನೀಡಲಾಗಿತ್ತು. ಆದರೆ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಮಾಡದ ಕಾರಣ ಹಾಗೂ ಸಹಕಾರಿ ಸಂಘದ ಹಿತದೃಷ್ಟಿಯಿಂದ ಸಂಘಕ್ಕೆ ಬರಬೇಕಾದ ಬಾಕಿ ವಸೂಲಿಗಾಗಿ ಕಚೇರಿಯ ವಿದ್ಯುತ್ ಸಂಪರ್ಕ ಕಟ್ ಮಾಡಿ ಬಿಸಿ ಮುಟ್ಟಿಸಲಾಗಿದೆ ಎಂದರು. ಅದರದ್ದು ವಿಶೇಷವಾಗಿ 2022ರಿಂದ ನಮಗೆ ನಮ್ಮ ಸಂಸ್ಥೆಗೆ ಬರ್ತಕ್ಕದ್ದು 1,98,15,000 ಮ್ಯಾಗ್ ಚಿಲ್ಲರೆ ಬರ್ತಕ್ಕದ್ದು ರೀ. 2028 ಈಗಾಗಲೇ ಅವರು ನೋಟಿಸ್ ಕೊಟ್ಟರು ಅವ್ರು ತುಂಬಿಲ್ಲ. ವಿಶೇಷವಾಗಿ ನಾವು ಯಾವ ಕುಡಿಯುವ ನೀರು ಅಥವಾ ಅಣೆಕಟ್ಟು ಪ್ರದೇಶ ಯಾವ ಡಿಸ್ಕಂಟಿನ್ಯೂ ಕಂಡಕ್ಟ್ ಮಾಡಿಲ್ಲ. ಅವರಿಗೆ ಸಂಬಂಧಪಟ್ಟಂತೆ ಮುಖ್ಯ ಅಭಿಯಂತರ ಕಚೇರಿಯ ವಿದ್ಯುತ್ ಸರಬರಾಜನ್ನು ಬಂದ್ ಮಾಡಿದ್ದೇವೆ. ಮತ್ತು ಈಗಾಗಲೇ ಅವರಿಗೆ ನಾವು ವಿದ್ಯುತ್ ತುಂಬ್ರಿ ಅಂತ ಕರೆಂಟ್ ಬಿಲ್ ತುಂಬಬೇಕಂತ ಹೇಳಿದರೂ ಸಹ ಅವರು ತುಂಬಲಿಲ್ಲ. ಅದಕ್ಕೆ ನಮ್ಮ ಸಹಕಾರಿ ವಿದ್ಯುತ್ ಸಂಘದ ಹಿತದೃಷ್ಟಿಯಿಂದ ನಾವು ಅದನ್ನು ಕ್ರಮ ಕೈಗೊಂಡಿದ್ದೀವಿ. ನಿರ್ದೇಶಕ ಪೃಥ್ವಿ ಕತ್ತಿ ಮಾತನಾಡಿ, ಸಂಘದ ಹಿತದೃಷ್ಟಿಯಿಂದ ಆಡಳಿತ ನಿರ್ವಹಣೆಗಾಗಿ ಬಾಕಿ ಬಿಲ್ ವಸೂಲಿ ಮಾಡುವುದು ಅನಿವಾರ್ಯ. ಕಾರಣ, ಕೋಟ್ಯಾಂತರ ಬಿಲ್ ಬಾಕಿ ಇರುವ ನೀರಾವರಿ ಇಲಾಖೆ ಕಚೇರಿ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗಿದೆ. ಕೂಡಲೇ ಅಧಿಕಾರಿಗಳು ಹಂತ ಹಂತವಾಗಿ ಬಿಲ್ ಪಾವತಿ ಮಾಡಿ ಸಂಪರ್ಕ ಪಡೆದುಕೊಳ್ಳಬೇಕು ಎಂದರು. ವಿದ್ಯುತ್ ಇಲ್ಲದೆ ಜಲಾಶಯ ನಿರ್ವಹಣೆ ಮಾಡುವ ಮುಖ್ಯ ಕಚೇರಿಯ ಕಂಪ್ಯೂಟರ್, ಫ್ಯಾನ್ ಮತ್ತು ಬಲ್ಬ್ಗಳು ಉರಿಯದೆ ಆಡಳಿತ ಸ್ಥಗಿತಗೊಂಡಿದೆ. ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡ ಕಚೇರಿ ಪ್ರಭಾರಿ ಅಧೀಕ್ಷಕ ಅಭಿಯಂತರ ಮಕರಂದ್ ಪೇಡ್ನೇಕರ್ ಅವರ ಗಮನಕ್ಕೆ ಬಂದ ತಕ್ಷಣ ಕಚೇರಿ ಕಾರ್ಯನಿರ್ವಾಹಕ ಅಭಿಯಂತರರಾದ ಜಗದೀಶ್ ಮತ್ತು ಶ್ರೀಮಂತ್ ಕಾಂಬ್ಳೆಯವರಿಗೆ ನೋಟಿಸ್ ನೀಡಿ ಬಿಲ್ ವಿಳಂಬಕ್ಕೆ ಕಾರಣ ಕೇಳಿದ್ದಾರೆ. ಹಾಗೂ ಕೂಡಲೇ 10 ವಿಭಾಗಗಳ ಕಚೇರಿ ಮುಖ್ಯಸ್ಥರು ವಿದ್ಯುತ್ ಸಹಕಾರಿ ಸಂಘಕ್ಕೆ ಬಾಕಿ ಬಿಲ್ ಪಾವತಿ ಮಾಡುವಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಜಲಾಶಯ ಪರಿಸರದಲ್ಲಿ ಹಲವಾರು ವರ್ಷಗಳಿಂದ ನಿರುಪಯುಕ್ತ ಖಾಲಿ ಇರುವ ಸಿಬ್ಬಂದಿ ವಸತಿ ನಿಲಯಗಳ ವಿದ್ಯುತ್ ಬಿಲ್ ಪಾವತಿ ಮಾಡದೇ ಇರುವುದರಿಂದ ಈ ರೀತಿ ಬಿಲ್ ಬರುತ್ತಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದ್ದರಿಂದ ಈಗ ವಿದ್ಯುತ್ ಸಂಘ ಈ ಕ್ರಮ ಕೈಗೊಂಡಿದೆ.